ಈ weight lifting ಗೆ ಯೂಸ್ ಮಾಡುವಂತ ಡಂಬಲ್ ನ ಅವರ ಪ್ರೈವೇಟ್ ಪಾರ್ಟ್ ಗೆ ಕಟ್ಬಿಟ್ಟು ಮೈಯೆಲ್ಲ ಚುಚ್ಚಿ ಚುಚ್ಚಿ ಟಾರ್ಚರ್ ಕೊಟ್ಟಿದಾರಂತೆ. ಸೈಕಾಲಜಿಕಲ್ ಟ್ರೂಮಾ ಡಿಪ್ರೆಷನ್ ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ರ್ಯಾಗಿಂಗ್ ಅನ್ನೋದನ್ನ ನೀವು ಸಾಧಾರಣವಾಗಿ ಕೇಳೇ ಇರ್ತೀರಾ. ಸಿನಿಮಾದಲ್ಲಿ ಇದನ್ನ ಕಾಮಿಡಿಯಾಗಿ ತೋರಿಸ್ಬಿಟ್ಟು ತುಂಬಾ ಲೈಟ್ ಆಗಿ ತಗೊಳೋ ತರ ಮಾಡ್ಬಿಟ್ಟಿದ್ದಾರೆ. ಅರೆ ರ್ಯಾಗಿಂಗ್ ಅಲ್ವಾ, ಸರಿ ಹೋಗ್ತಾರೆ, ಕಾಲೇಜ್ ಲೈಫ್ ಅಂದ್ರೆ ಇದು ನಾರ್ಮಲ್, ಮಕ್ಕಳು ಓಪನ್ ಅಪ್ ಆಗ್ತಾರೆ ಅಂತ ಬಿಡುವಂತ ವಿಷಯನೇ ಅಲ್ಲ ಇದು. ಕೇರಳದ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕೊಟ್ಟಾಯಂ ಅನ್ನೋ ಪ್ಲೇಸ್ ಅಲ್ಲಿ ಬರುತ್ತೆ ಇದು. ಫೈನಲ್ ಇಯರ್ ಅಲ್ಲಿ ಇದ್ದಂತ 5 ಜನ ಸೀನಿಯರ್ಗಳು ತನ್ನ ಜೂನಿಯರ್ಸ್ ಗೆ ಯಾವ ತರ ಟಾರ್ಚರ್ ಕೊಟ್ರು ಅನ್ಬಿಟ್ಟು ಕೇಳಿ. ಇಲ್ಲಿ ಅವರ ಬಟ್ಟೆನೆಲ್ಲ ಬಿಚ್ಚಿಬಿಟ್ಟು ಬೆತ್ತಲೆ ಮಾಡಿ ಈ weight lifting ಗೆ ಯೂಸ್ ಮಾಡುವಂತ ಡಂಬಲ್ ನ ಅವರ ಪ್ರೈವೇಟ್ ಪಾರ್ಟ್ ಗೆ ಕಟ್ಬಿಟ್ಟು ಟಾರ್ಚರ್ ಮಾಡಿದ್ದಾರೆ. ಐ ಹೋಪ್ ನಾನು ಏನ್ ಹೇಳ್ತಾ ಇದೀನಿ ಅನ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ಈ ಜಾಮಿಟ್ರಿಯಲ್ಲಿ ಕಾಂಪಸ್ ಅಂತ ಬರುತ್ತಲ್ಲ, ಆ ಕಾಂಪಸ್ ಅನ್ನ ತಗೊಂಡು ಬಾಡಿಗೆ ಲೋಷನ್ ಅನ್ನ ಹಚ್ಬಿಟ್ಟು ಮೈಯೆಲ್ಲ ಚುಚ್ಚಿ ಚುಚ್ಚಿ ಟಾರ್ಚರ್ ಕೊಟ್ಟಿದಾರಂತೆ. 3 months 3 ತಿಂಗಳಿಂದನೂ ಈ ಟಾರ್ಚರ್ ನ ಇವರು ಅನುಭವಿಸ್ತಾ ಇದಾರಂತೆ. ಮೊನ್ನೆ ಹೊರಗಡೆ ಬಂದಿದೆ. ಈ 5 ಜನನೇ ಈ ಆರೋಪದಲ್ಲಿ ಸಿಕ್ಕಾಕೊಂಡಿರೋದು. ಎಲ್ಲರೂ ಕೂಡ 18 ವರ್ಷ ಮೇಲ್ಪಡೆದವ್ರೆ. ಲೀಗಲ್ ಆಗಿ ಇವ್ರ ಮೇಲೆ ಎಲ್ಲಾ ತರದ ಆಕ್ಷನ್ ತಗೊಳಕಾಗುತ್ತೆ. ಯಾಕೆ ಪ್ರೊಫೆಸರ್ಸ್ ಮತ್ತೆ ವಾರ್ಡನ್ ಈ ತರ ವಿಚಾರದಲ್ಲಿ ಫೈಲ್ ಆದ್ರು? ಅಲ್ಲಿ ಅಷ್ಟೊಂದು ಎಕ್ಸ್ಟ್ರೀಮ್ ರ್ಯಾಗಿಂಗ್ ಗೆ ಅವಕಾಶ ಯಾಕಾಯ್ತು? ಈ ಜೆನ್ಸಿ ಅಂತ ಫಾಸ್ಟ್ ಮೈಂಡ್ ಸೆಟ್ ಇರುವಂತಹ ಜನರೇಷನ್ ಅಲ್ಲೂ ಕೂಡ ಯಾಕೆ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿ ರ್ಯಾಗಿಂಗ್ ಗೆ ಒಳಪಡ್ತಾ ಇದಾರೆ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರಿಗಾದ್ರೂ ಹೊಸಬರಿಗೆ ರೀಚ್ ಆಗಿದ್ರೆ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿ ಇಟ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ಮಿಸ್ ಮಾಡದೆ ನಿಮ್ ಮುಂದೆ ಬಂದ್ಬಿಡುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಡನ್. ನರ್ಸಿಂಗ್ ಕಾಲೇಜ್. ನರ್ಸಿಂಗ್ ಅಂದ್ರೆ ಗೊತ್ತಲ್ವಾ? ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಗೆ ಆಪರೇಷನ್ ಟೈಮ್ ಅಲ್ಲಿ ಹೆಲ್ಪ್ ಮಾಡ್ಕೊಂಡು ಅಂಡ್ ಆಲ್ಸೋ ಪೇಷಂಟ್ಸ್ ಗೆ ಕೇರ್ ಮಾಡ್ಕೊಂಡಿರುವಂತ ಜಾಬ್ ಗೆ ಮಾಡುವಂತ ಕೋರ್ಸ್ ಈ ನರ್ಸಿಂಗ್. ಸೊ ನವೆಂಬರ್ ಅಲ್ಲಿ ಹೊಸ ಬ್ಯಾಚ್ ಗೆ ಕೋರ್ಸ್ ಅಂತೂ ಸ್ಟಾರ್ಟ್ ಆಯ್ತು. ಸೊ ಲಾಂಗ್ ಡಿಸ್ಟೆನ್ಸ್ ಇಂದ ಬರುವಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕ್ಯಾಂಪಸ್ ಅಲ್ಲೇ ಇರುವಂತ ಪಿಜಿಸ್ ಗೆ ಸೇರ್ಕೊಂಡು ಅಲ್ಲೇ ಉಳ್ಕೊಂತಾರೆ. ಸೊ ಅದೇ ಪಿಜಿ ಅಲ್ಲಿ ಆಗ್ಲೇ ಹೇಳಿದಂತ 5 ಜನ ಸಸ್ಪೆಕ್ಟ್ ಸೇರಿ ತುಂಬಾ ಜನ ಸೀನಿಯರ್ಸ್ ಕೂಡ ಇದೇ ಪಿಜಿ ಅಲ್ಲಿ ತಮ್ಮ ಜೂನಿಯರ್ಸ್ ನ ಅವ್ರ ಹತ್ರ ದುಡ್ಡೆಲ್ಲ ಕಿತ್ಕೊಂಡು ನಿರಂತರವಾಗಿ ಇದು ನಡೀತಾನೆ ಇತ್ತಂತೆ. ಸೊ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಓದ್ಕೊಂಡು ಪಿಜಿ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಹತ್ರ ಎಷ್ಟು ದುಡ್ಡು ಇರುತ್ತೆ ಅನ್ಕೊಂಡ್ರಿ? 200-300 ರೂಪಾಯಿ ಅಷ್ಟೇ. ಸೊ ಅವ್ರು ಬರ್ತಾ ಇದ್ದಿದ್ದು ಪಾಕೆಟ್ ಮನಿನೂ ಅಷ್ಟೇ ಮ್ಯಾಕ್ಸಿಮಮ್ ಇರುತ್ತೆ. ಈ ಪಾಕೆಟ್ ಮನಿ ಅಮೌಂಟ್ ಕೂಡ ಏನಾದ್ರು ಇವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಈ ಮುಂಚೆನೆ ರೆಕಾರ್ಡ್ ಮಾಡಿದ್ರಲ್ಲ, ಇವ್ರಿಗೆ ಫಿಸಿಕಲಿ ಅಬ್ಯೂಸ್ ಮಾಡಿರೋದು, ಟಾರ್ಚರ್ ಕೊಟ್ಟಿರೋದು, ಅಂದ್ರೆ ಈ ಪ್ರೈವೇಟ್ ಪಾರ್ಟ್ಸ್ ಗೆ ಡಂಬಲ್ ಕಟ್ಟಿರುವಂತಾಗ್ಲಿ, ಆ ಕಾಂಪಸ್ ಗಳಿಂದ ಚುಚ್ಚಿರೋದಾಗ್ಲಿ, ಅಂಡ್ ಆಲ್ಸೋ ಇವರನ್ನ ಫೋರ್ಸ್ ಮಾಡಿ ಇವ್ರ ಕೈಯಲ್ಲಿ ಸಿಗರೇಟ್ ಗಳನ್ನ ಕುಡಿಸಿದ್ರಂತೆ. ಇದಕ್ಕಿಂತ ಎಕ್ಸ್ಟ್ರೀಮ್ ಫಿಸಿಕಲ್ ಟಾರ್ಚರ್ ಇರುತ್ತಾ? ಸೊ ಈ ವಿಡಿಯೋಸ್ ನೆಲ್ಲ ಮುಂಚೆನೆ ಇವ್ರು ರೆಕಾರ್ಡ್ ಮಾಡ್ಕೊಂಡು ಒಂದು ಆಡಿಯೋಸ್ ತಗೊಂಡು ಇದನ್ನ ಏನಾದ್ರು ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇದನ್ನ ಪ್ರೊಫೆಸರ್ಸ್ ಗೆ ತೋರಿಸ್ತೀರಿ ಅಂಡ್ ಆಲ್ಸೋ ನಿಮ್ ಫ್ಯಾಮಿಲಿ ಪೇರೆಂಟ್ಸ್ ಗೂ ಸೆಂಡ್ ಮಾಡ್ತೀರಿ, ಕಾಲೇಜ್ ಎಲ್ಲ ನಿಮ್ಮ ಮಾನ ಮರ್ಯಾದನ ತೆಗೆದು ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರಂತೆ. ಸೊ ಇದನ್ನೆಲ್ಲ ಈ ಜೂನಿಯರ್ಸ್ ಸುಮಾರು 3 ತಿಂಗಳಿಂದ ಅನುಭವಿಸ್ಕೊಂಡು ಬಂದಿದ್ದಾರೆ. ಪದೇ ದುಡ್ಡಿಗೆ ಟಾರ್ಚರ್ ಎವ್ರಿ ಡೇ ಇವರು ಕೊಡ್ತಾ ಇರುವಾಗ ಒಬ್ಬ ಹುಡುಗ ಕೊಡದಿರೋದಕ್ಕೆ ಸಾಧ್ಯವಾಗಿರುವಂತ ಕಾರಣದಿಂದ ಎಲ್ಲವನ್ನು ತ್ಯಜಿಸ್ಬಿಟ್ಟು ಧೈರ್ಯ ಮಾಡಿ ಈ ಕಂಪ್ಲೀಟ್ ವಿಚಾರವನ್ನ ಅವ್ರ ಪೇರೆಂಟ್ಸ್, ಅವ್ರ ಫಾದರ್ ಹತ್ರ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಇದ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಮೇಲೆ 1 ಡೇ ಆದ್ಮೇಲೆ ಈ ಎಲ್ಲಾ 5 ಜನನ ಪೊಲೀಸರು ಕಸ್ಟಡಿಗೆ ತಗೊಂಡು ಇವತ್ತು 14 ದಿನ ರಿಮೈಂಡ್ ನಲ್ಲಿ ಇಟ್ಕೊಂಡಿದಾರಂತೆ. ಆಲ್ಸೋ ಈ ವಿಚಾರದ ಮೇಲೆ ಸಾರ್ವಜನಿಕರು ತುಂಬಾ ಆಕ್ರೋಶ ತೋರಿಸ್ತಿದ್ದಂತೆ ಅಲ್ಲಿರುವಂತಹ ಕೇರಳ ಹೆಲ್ತ್ ಮಿನಿಸ್ಟರ್ ವೀಣಾ ಜಾರ್ಜ್ ಅವರು ಇದ್ರ ಮೇಲೆ ತುಂಬಾ ಸೀರಿಯಸ್ ಆಗಿ ಆಕ್ಷನ್ ತಗೊಬೇಕು ಅಂತ ಹೇಳ್ತಾರೆ. ಕಾಲೇಜ್ ಪ್ರಿನ್ಸಿಪಲ್ ಸುಲೇಖಾ ಅನ್ಬಿಟ್ಟು ಅಂಡ್ ಆಲ್ಸೋ ಅಸಿಸ್ಟೆಂಟ್ ಪ್ರೊಫೆಸರ್ ಮಣಿ ಅಂತ ಇವರು ಕಾಲೇಜ್ ನ ಅಸಿಸ್ಟೆಂಟ್ ವಾರ್ಡನರ್ ಆಗಿಯೂ ಕೂಡ ಕೆಲಸ ಮಾಡ್ತಾ ಇರ್ತಾರಂತೆ. ಸೊ ಇವರೆಲ್ಲರನ್ನು ಕರ್ತವ್ಯ ಮಾಡೋದ್ರಲ್ಲಿ ಫೈಲ್ ಆಗಿದ್ದಾರೆ ಅನ್ಬಿಟ್ಟು ಇವ್ರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿದ್ದಾರೆ. ಈ ವರ್ಷ ನರ್ಸಿಂಗ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಕೆಲಸಕ್ಕೆ ಸೇರ್ಕೊಂಡು ಒಳ್ಳೆ ಜೀವನವನ್ನ ಸ್ಟಾರ್ಟ್ ಮಾಡ್ಬೇಕಾಗಿರುವಂತ ಸ್ಟೂಡೆಂಟ್ಸ್ ಇವತ್ತು ಕಾಲೇಜಿಂದ ಸಸ್ಪೆಂಡ್ ಆಗ್ಬಿಟ್ಟು ನ್ಯಾಯಾಂಗ ಕೂಡ ಶಿಕ್ಷೆನ ಅನುಭವಿಸೋದಕ್ಕೆ ಇವತ್ತು ರೆಡಿ ಆಗಿದ್ದಾರೆ. ಈ ರ್ಯಾಗಿಂಗ್ ಅನ್ನೋದು ಬ್ರಿಟಿಷರ ಕಾಲದಿಂದನೂ ಇದು ನಡ್ಕೊಂಡು ಬಂದಿದೆ. 2001 ನಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ತರಹದ ರ್ಯಾಗಿಂಗ್ ಇಂಡಿಯಾದಲ್ಲಿ ಆಗ್ಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಇಂಡಿಯಾದಲ್ಲಿ ಕೆಲವೊಂದು ಕಾಲೇಜ್ ಅಂಡ್ ಸ್ಕೂಲ್ಸ್ ಅಲ್ಲಿ ಇದು ನಿಂತಿಲ್ಲ. ಇದನ್ನ ಕಂಟ್ರೋಲ್ ಮಾಡೋ ವಿಚಾರದಲ್ಲಿ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ರ್ಯಾಗಿಂಗ್ ಮಾಡುವಂತ ಮಕ್ಕಳು ಎಲ್ಲ ರಿಚ್ ಪೀಪಲ್ ಕಿಡ್ಸ್ ಆಗಿರ್ತಾರೆ. ಸೊ ಅವ್ರನ್ನೇನಾದ್ರೂ ಕ್ವಶನ್ ಮಾಡ್ಬಿಟ್ರೆ ಬೇರೆ ರಿಚ್ ಪೀಪಲ್ ಕಿಡ್ಸ್ ಮತ್ತೆ ಈ ಸ್ಕೂಲ್ಗೆ ಕಾಲೇಜ್ಗೆ ಮಕ್ಕಳನ್ನ ಸೇರಿಸಲ್ವಲ್ಲ, ಅದಕ್ಕೆ ದ ಸೇಮ್ ಥಿಂಗ್ ಈ ತರ ವಿಚಾರಗಳನ್ನು ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ ಜೊತೆ ಹೇಳ್ಕೊಂಡ್ಬಿಡ್ಬೇಕು. ಭಯ ಬೀಳೋದು, ಲೈಟ್ ಆಗಿ ತಗೊಳೋದು ಇದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಅದು ಸಿವಿಯರ್ ಸಿಚುವೇಶನ್ಸ್ ಗೆ ತಗೊಂಡೋಗುತ್ತೆ. ನಾನು ಕೂಡ ಯಲಹಂಕದ ಗವರ್ಮೆಂಟ್ ಕಾಲೇಜ್ ಅಲ್ಲಿ 2013 ಅಲ್ಲಿ ಓದಿದ್ದು. ಸೊ ಬೇಸಿಕಲಿ ನನ್ ಮುಂದೆ ಯಾವುದೇ ತರಹದ ಈ ರ್ಯಾಗಿಂಗ್ ಅನ್ನೋದು ನಡೆಯಲಿಲ್ಲ, ಬಟ್ ಅದ್ರ ಬಗ್ಗೆ ಅಂತೂ ಕೇಳ್ತಾ ಇದ್ದೆ. ಸೊ ಒಂದಿನ ಕಾಲೇಜ್ ಅಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರುವಾಗ ಸಡನ್ ಆಗಿ ಅಡ್ಡ ಬಂದ್ಬಿಟ್ಟು ಒಂದ್ ಹುಡುಗ 100 ರೂಪಾಯಿ ಕಾಸು ಕೊಡು ಬೇಕು ಅಂತ ನಿಂತ್ಕೊಂಡ್ಬಿಟ್ಟ. ಸೊ ನಾನು ಸೇಮ್ ಆಟಿಟ್ಯೂಡ್ ಅಲ್ಲಿ ಇಲ್ಲ ಗುರು ನನ್ನ ಹತ್ರನು ಕಾಸಿಲ್ಲ ನನ್ಗೆ ಬೇಕು ಅಂತ ಅಂದಿದ ತಕ್ಷಣ ಸುಮ್ನೆ ಅವನು ನನ್ನ ಮುಖ ನೋಡ್ಕೊಂಡು ಸೈಡ್ ಗೆ ಹೋಗ್ಬಿಟ್ಟ. ಯಲಹಂಕ ಗವರ್ಮೆಂಟ್ ಕಾಲೇಜ್ ಅಲ್ಲಿ ರ್ಯಾಗಿಂಗ್ ಗೆ ಅಷ್ಟೊಂದು ಅವಕಾಶ ಇರ್ತಾ ಇರ್ಲಿಲ್ಲ ನಾನು ಓದಿದ ಟೈಮ್ಗೆ. ಯಾಕಂದ್ರೆ ಲೆಕ್ಚರರ್ಸ್ ಅಷ್ಟೇ ಸೀರಿಯಸ್ ಆಗಿದ್ರು ಅಂಡ್ ಕಾಲೇಜ್ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇರುವ ಕಾರಣದಿಂದ ಯಾರು ಕೂಡ ಅಷ್ಟು ಧೈರ್ಯನೂ ಮಾಡ್ತಾ ಇರ್ಲಿಲ್ಲ. ಆಲ್ಸೋ ನಾನು ಡಿಗ್ರಿ ಕೋರ್ಸ್
BCA ಮಾಡೋದಕ್ಕೆ ಕೋಶಿಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರ್ಕೊಂಡೆ. ಇಟ್ಸ್ ಎ ಡೀಸೆಂಟ್ ಕಾಲೇಜ್. ಆಗ ಅಲ್ಲಿ ಸ್ಟೂಡೆಂಟ್ಸ್ ಯಾರ್ಯಾರಿದ್ರು ಗೊತ್ತಾ? ಕೇರಳದಿಂದ, ತಮಿಳುನಾಡಿಂದ, ನಾರ್ತ್ ಇಂಡಿಯನ್ಸ್, ಈವನ್ ಆಫ್ರಿಕನ್ ಸ್ಟೂಡೆಂಟ್ಸ್ ಕೂಡ ನನ್ನ ಕ್ಲಾಸ್ಮೇಟ್ಸ್ ಆಗಿದ್ರು. ಯಾವತ್ತೂ ಕೂಡ ರ್ಯಾಗಿಂಗ್ ಅನ್ನೋದು ಆ ಕಾಲೇಜಲ್ಲೂ ನಾನು ಕೂಡ ಫೇಸ್ ಮಾಡಿಲ್ಲ. ಬೇಸಿಕಲಿ ರ್ಯಾಗಿಂಗ್ ಗೆ ತುಂಬಾ ಇಂಟ್ರೋವರ್ಟ್ ಆಗಿ ಇರೋರು, ಸೋಷಿಯಲ್ ಆಗಿ ಯಾರ ಜೊತೆನೂ ತುಂಬಾ ಇಲ್ದಿರೋರು ಬೇಗ ಈ ತರ ಸಿಚುವೇಶನ್ಸ್ ಗೆ ಒಳಗಾಗ್ಬಿಡ್ತಾರೆ. ಇನ್ನು ಕ್ಯಾಂಪಸ್ ಅಲ್ಲೇ ಇರುವಂತಹ PG ಅಲ್ಲೇ ನೋಡಿ ಈ ರ್ಯಾಗಿಂಗ್ ಎಲ್ಲ ಬರ್ತ್ ಪ್ಲೇಸ್ ಸ್ಟಾರ್ಟ್ ಆಗೋದು. ಮೂವೀಸ್ ಅಲ್ಲಿ ನೋಡೇ ಇರ್ತೀರಾ, ಕಾಮಿಡಿಯಾಗಿ ನೋಡಿಸ್ಬಿಟ್ಟಿದ್ದಾರೆ ಅಲ್ಲಿ ನಡೆಯುವಂತಹ ರಿಯಲ್ ರ್ಯಾಗಿಂಗ್ಸ್ ನೆಲ್ಲ. ಇನ್ನು ಈ ರ್ಯಾಗಿಂಗ್ ಗೆ ಒಳಗಾಗುವಂತವ್ರು ನಿರಂತರವಾಗಿ ಇವ್ರ ಮೇಲೆ ಈ ತರ ನಡೀತಾ ಇರುವಾಗ ಅದು ಕೆಲವೊಂದು ಸೈಕಾಲಜಿಕಲ್ ಟ್ರೂಮಾ ಡಿಪ್ರೆಷನ್ ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹೊಸದಾಗಿ ಕಾಲೇಜ್ ಗೆ ಸೇರ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅವರಲ್ಲಿ ಧೈರ್ಯ ತುಂಬಿ ಈ ತರ ರ್ಯಾಗಿಂಗ್ ಏನಾದ್ರು ಸಿಚುವೇಶನ್ಸ್ ಏನಾದ್ರು ಆದ್ರೆ ಯಾವ ತರ ಫೇಸ್ ಮಾಡಬೇಕು ಅಂಡ್ ಮೊದಲು ಪ್ರಿನ್ಸಿಪಲ್ ಆರ್ ಮ್ಯಾನೇಜ್ಮೆಂಟ್ ಗೆ ಈ ತರ ವಿಚಾರಗಳನ್ನ ಹೇಳ್ಕೊಳೋದ್ರಲ್ಲಿ ಭಯ ಪಡಬೇಡ ಅಂತ ಹೇಳಿ. ಈ ಕಂಪ್ಲೀಟ್ ಕೇರಳ ರ್ಯಾಗಿಂಗ್ ಇಶ್ಯೂ ಮೇಲೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅಂಡ್ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂದ್ರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೇನೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇದೇ ರೀತಿ ನಿಮ್ಮ ಸಪೋರ್ಟ್ ಅನ್ನ ನನಗೆ ಕೊಡಿ. ಅದು ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ನನಗೆ ತುಂಬಾನೇ ಮೋಟಿವೇಟ್ ಕೊಡುತ್ತೆ. ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ? ಅಂಡ್ ಇಲ್ಲಿವರೆಗೂ ನನ್ನ ವಿಡಿಯೋದಲ್ಲಿ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ರೀಸೆಂಟ್ ಆಗಿ ರಣವೀರ್ ಅನ್ನೋ ದೊಡ್ಡ ಯೂಟ್ಯೂಬರ್ ಪೇರೆಂಟ್ಸ್ ಮೇಲೆ ವಲ್ಗರ್ ಆಗಿ ಕಮೆಂಟ್ ಕೊಟ್ಟಿದ್ದಕ್ಕೆ ಯಾವ ತರ ಪರಿಸ್ಥಿತಿ ಆಯ್ತು, ಇಂಡಿಯಾ ಎಲ್ಲ ಯಾವ ತರ ರಿಯಾಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ. ಅದನ್ನ ಇಲ್ಲ ಹಾಕ್ತಾ ಇದೀನಿ. ಅಥವಾ ನಿಮ್ಗೆ ಏನಾದ್ರು ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ದು ಹೊಸದಾಗಿ ಬಂದಂತ ಡೀಪ್ ಸೀಕ್ ಅನ್ನೋ AI, ಚಾಟ್ GPT ಮತ್ತೆ USA ನ ಸ್ಟಾಕ್ ಮಾರ್ಕೆಟ್ ನ ಯಾವ ತರ ಕದಲಿಸ್ತು, ಯಾವ ತರ ಬೀಳ್ಸಿದೆ ಅನ್ಬಿಟ್ಟು ಒಂದು ವಿಡಿಯೋ ಮಾಡಿದೀನಿ. ಅದನ್ನ ಈ ಸೈಡ್ ಆಗ್ತಾ ಇದೀನಿ. ನಿಮ್ಗೆ ಯಾವ ವಿಡಿಯೋ ಇಂಟ್ರೆಸ್ಟ್ ಇದೆಯೋ ಅದನ್ನ ಹೋಗಿ ಚೆಕ್ಔಟ್ ಮಾಡಿ. ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.